ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಸಮೀಪದ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುದಾಪುರ ಲಂಬಾಣಿಹಟ್ಟಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೊಠಡಿಯನ್ನ ಶಾಸಕ ಎನ್ವೈ ಗೋಪಾಲಕೃಷ್ಣ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದರು. ಮಕ್ಕಳಿಗೆ ಉತ್ತಮ ಆಹಾರವನ್ನು ನೀಡಬೇಕು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಜೊತೆಗೆ ಆರೋಗ್ಯದ ಕಡೆ ಗಮನ ನೀಡಬೇಕು ಎಂದಿದ್ದಾರೆ. ಸಿಡಿಪಿಒ ರಾಜನಾಯ್ಕ ಮಾತನಾಡಿದರು. ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಕಾರ್ಯಕರ್ತರು ನಿರೀಕ್ಷೆಗೂ ಮೀರಿ ಉತ್ತಮ ಕೆಲಸ ನಿರ್ವಹಿಸುವುದರಿಂದ ಕೇಂದ್ರಗಳು ಹೆಚ್ಚು ಕ್ರಿಯಾಶೀಲತೆಯಿಂದ ಕೂಡಿವೆ. ಹಾಗೆ ಅಗತ್ಯ ಇರುವ ಕಡೆಗಳಲ್ಲಿ ನೂತನ ಕಟ್ಟಡಗಳು ನಿರ್ಮಿಸಿ ಬಳಕೆಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. ಇದರಿಂದ ಮಕ್ಕಳಿಗೆ ಉತ್ತಮ ವಾತಾವರಣದಲ್ಲಿ ಪೋಷಣೆ ಮತ್ತು ಆರೈಕೆ ಸಿಗುವಂತೆ ಮಾಡಬೇಕು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬಗರ್ ಹುಕುಂ ಕಮಿಟಿ ಸದಸ್ಯ ಬೋರನಾಯ್ಕ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಉಪಾಧ್ಯಕ್ಷೆ ಅಖ್ತರ್ ಬಾನು, ಸದಸ್ಯರಾದ ಗೋಮ್ಲಿಬಾಯಿ, ಶಿವಣ್ಣ, ಓಬಳೇಶಪ್ಪ, ಜಯಂತಿ, ಊರಿನ ಮುಖಂಡರಾದ ಸುನಿಲ್ ಕುಮಾರ್, ಸುಧಾಮೂರ್ತಿ, ಗುತ್ತಿಗೆದಾರ ಮಂಜಣ್ಣ, ಅಂಗನವಾಡಿ ಮೇಲ್ವಿಚಾರಕಿ ನಾಗರತ್ನಮ್ಮ, ಅಂಗನವಾಡಿ ಶಿಕ್ಷಕಿಯರಾದ ಶೀಲಾಬಾಯಿ, ಕಾವ್ಯ ಕುದಾಪುರ, ಸುಜಾತ ಸೇರಿದಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಅವಕಾಶಗಳು ಇಲ್ಲ, ಅಪ್ಪರ್ ಬದ್ದ ನೀರೇ ಬರ್ಬೇಕಷ್ಟೇ. ಅದು ಬರದ ಹೊತ್ತು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲ ಸರ್, ರೈತರ ಜೀವನಾಡಿ ಇದೆ ಸರ್. ತಾವು ಸರ್ ಮೊಳಕಾಲ್ಮೂರು ಕ್ಷೇತ್ರದ ಜನರ ಋಣ ತೀರಿಸ್ಬೇಕಂತೇಳಿ ಈಗ ಸತತ MLA ಆದಕ್ಕೆ ಇನ್ನೂ 100 ಸಾರಿ ಹೇಳ್ತೀನಿ ನಮ್ಮ ಮಾತು. ನನ್ನ ಪ್ರಯತ್ನ ಅಂತೂ ನಾನು ಆನೆಸ್ಟಾಗಿ ಮಾಡ್ತಲೇ ಇದ್ದೀನಲ್ಲ. ಇಲ್ಲ ಸರ್, ಶೀಘ್ರದಲ್ಲಿ ಮೊನ್ನೆ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನೀಡಿದ್ರಿ ಸರ್ ತಾವು. ಜಿಲ್ಲಾ ಮಂತ್ರಿಗಳ, ಸ್ಟೇಟ್ ಇರ್ತಕ್ಕಂಥ ಮಂತ್ರಿಗಳು ಅವ್ರನ್ನ ವಿಚಾರಿಸಿ ನನ್ನ MLA ಗಿರಿ ಏನ್ ಮಾಡಬೇಕು ಆ ಕೆಲಸ ನಾನು ಅಲ್ಲಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್, ಮೊನ್ನೆ ಕೂಡ್ಲಿಯಲ್ಲಿ ಆ ಸ್ಟೇಟ್ಮೆಂಟೇ ಕೊಟ್ಟಿರಲ್ಲ, ನೇರವಾಗಿ CM ಹೇಳಿನಿ, DCMಗೆ ಎದುರಿಗೆ ಹೇಳಿದ್ದೀನಿ.